ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಸಾರುವಂತಹ ಹಂಪಿಯ ನಗರದಲ್ಲಿದ್ದೇನೆ. ನೀವು ಹಂಪಿಯಲ್ಲಿ ಹಲವಾರು ದೇವಸ್ಥಾನಗಳನ್ನು ನೋಡಿರ್ತೀರಿ. ಇವತ್ತೊಂದು ವಿಶಿಷ್ಟವಾದಂತಹ ದೇವಾಲಯಕ್ಕೆ ನಾನು ಬಂದಿದ್ದೀನಿ. ನಮ್ಮ ನೆಲದ ಪರಂಪರೆ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿರುವಂಥ ಎರಡು ಮಹಾಕಾವ್ಯಗಳು, ರಾಮಾಯಣ ಮತ್ತು ಮಹಾಭಾರತ ಕಾವ್ಯಗಳು. ಈ ಕಾವ್ಯಗಳ ಕಥೆಗಳನ್ನು ಕಲ್ಲಿನ ಮೇಲೆ ಜೀವಂತವಾಗಿರಿಸುವಂಥ ಒಂದು ದೇವಾಲಯವಿದೆ. ಅದು ಯಾವುದು ಅಂದರೆ ಹಜಾರ ರಾಮ ದೇವಾಲಯ. ಬನ್ನಿ, ಹಜಾರ ರಾಮ ದೇವಾಲಯದ ಇತಿಹಾಸವನ್ನು ಇವತ್ತು ತಿಳಿಯೋಣ. ಭಾಗದಲ್ಲಿರುವ ಈ ದೇವಾಲಯವು ಗೋಡೆಯಲ್ಲಿರುವ ಶ್ರೇಷ್ಠ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಭಾಗವತದ ದೃಶ್ಯಗಳಿಗೆ ಹೆಸರಾಗಿದೆ. ಈ ದೇವಾಲಯವನ್ನು 14 ಮತ್ತು 15ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದ್ದು, 2ನೇ ದೇವರಾಯನ ಕಾಲದಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳಲಾಗುತ್ತದೆ. ಈ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ಅರಸರ ಖಾಸಗಿ ಆರಾಧನಾ ಮಂದಿರವೆಂದು ಪರಿಗಣಿಸಲಾಗುತ್ತಿತ್ತು. ಈ ದೇವಾಲಯದ ಮೂಲ ದೇವರು ಶ್ರೀರಾಮ. ಹಜಾರ ರಾಮ ಅಂದರೆ 1000 ರಾಮರು ಎಂಬ ಅರ್ಥವನ್ನ ಸೂಚಿಸುತ್ತದೆ. ಈ ದೇವಾಲಯದ ಪ್ರಾಚೀನ ಉಲ್ಲೇಖವು ಕ್ರಿಸ್ತಶಕ 1416ರಲ್ಲಿ ರಾಣಿ ಅನ್ನಲಾದೇವಿ ನೀಡಿದ ದಾನವನ್ನ ದಾಖಲಿಸುವ ಶಾಸನದಲ್ಲಿದೆ. ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಲಾದಂತಹ ಅತ್ಯಂತ ಸುಂದರ ದೇವಾಲಯಗಳಲ್ಲಿ ಒಂದು. ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ಈ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ದೇವಾಲಯದ ಕಂಬಗಳಿಗೆ ಕಪ್ಪು ಗ್ರಾನೈಟ್ ಕಲ್ಲುಗಳನ್ನು ಬಳಸಲಾಗಿದೆ. ಪೂರ್ವಕ್ಕೆ ಮುಖ ಮಾಡಿರುವ ಈ ದೇವಾಲಯಕ್ಕೆ ಗರ್ಭಗೃಹ, ಅಂತರಾಳ, 3 ಪ್ರವೇಶ ದ್ವಾರಗಳಿರುವ ರಂಗಮಂಟಪ ಮತ್ತು ವಿಶಾಲವಾದ ಮುಖಮಂಟಪಗಳು ಇವೆ. ನಯಗೊಳಿಸಿದ ಹಸಿರು ಬಳಪದ ಕಲ್ಲಿನಿಂದ ಮಾಡಿದ ರಂಗಮಂಟಪದ ಕಂಬಗಳಲ್ಲಿ ವಿಷ್ಣುವಿನ ಅವತಾರಗಳನ್ನು ಚಿತ್ರಿಸುವ 12 ಉಬ್ಬು ಶಿಲ್ಪಗಳನ್ನು ಕಾಣಬಹುದು. ಮಂಟಪದ ಸ್ತಂಭಗಳ ಮೇಲೆ ದೇವದೇವಿಯರು, ಯೋಧರು, ನೃತ್ಯಗಾರರು, ಗಂಧರ್ವರು, ಆನೆಗಳು, ಕುದುರೆಗಳು, ಯಾಳಿಗಳು ಹಾಗೂ ಪೌರಾಣಿಕ ರೂಪದ ಕೆತ್ತನೆಗಳನ್ನು ಕಾಣಬಹುದು. ಪ್ರತಿಯೊಂದು ಸ್ತಂಭವು ವಿಭಿನ್ನ ಶೈಲಿಯ ಕಲಾಕೃತಿಯಾಗಿದೆ. ಗರ್ಭಗುಡಿಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪಿತವಾಗಿತ್ತು ಎಂದು ನಂಬಲಾಗುತ್ತದೆ. ಇಂದು ಮೂರ್ತಿ ಇಲ್ಲದಿದ್ದರೂ ಕೂಡ ಗರ್ಭಗುಡಿಯ ವಿನ್ಯಾಸ ಮತ್ತು ಅದರ ಪವಿತ್ರ ವಾತಾವರಣ ದೇವಾಲಯದ ಮಹತ್ವವನ್ನು ಸಾರುತ್ತದೆ. ದೇವಾಲಯದ ಗೋಡೆಗಳ ಮೇಲೆ ರಾಮಾಯಣದ ಕಥೆಯನ್ನ ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಿದ್ದನ್ನ ಈ ದೇವಾಲಯದಲ್ಲಿ ಕಾಣಬಹುದು. ಶ್ರೀರಾಮನ ಜನನದಿಂದ ಹಿಡಿದು ಪಟ್ಟಾಭಿಷೇಕದವರೆಗೆ ಅನೇಕ ದೃಶ್ಯಗಳು ಇಲ್ಲಿ ಜೀವಂತವಾಗಿ ಮೂಡಿಬಂದಿವೆ. ದೇವಾಲಯದ ವಿನ್ಯಾಸ ಸಮತೋಲನ ಮತ್ತು ವೈಜ್ಞಾನಿಕ ವಿನ್ಯಾಸವನ್ನ ಹೊಂದಿದೆ. ಬಹಳ ಸೂಕ್ಷ್ಮವಾದಂಥ ಮತ್ತು ಜೀವಶಿಲ್ಪಕಲೆಯನ್ನ ಹೊಂದಿದಂಥ ದೇವಾಲಯ ಇದಾಗಿದೆ. ಈ ದೇವಾಲಯದಲ್ಲಿ ಧಾರ್ಮಿಕತೆ ಮತ್ತು ಕಲೆಯ ಸಮನ್ವಯತೆಯನ್ನ ಕಾಣಬಹುದು. ವಿಜಯನಗರ ಸಾಮ್ರಾಜ್ಯದ ರಾಜಮನೆತನದ ವೈಭವವನ್ನು ಪ್ರತಿಬಿಂಬಿಸುವ ನಿರ್ಮಾಣ ಈ ದೇವಸ್ಥಾನದ್ದಾಗಿದೆ. ಈ ದೇವಾಲಯವನ್ನು ಅನೇಕ ಇತಿಹಾಸಕಾರರು ಕಲ್ಲಿನಲ್ಲಿ ಕೆತ್ತಿದ ರಾಮಾಯಣ ಎಂದು ಕರೆದಿದ್ದಾರೆ. ಈ ದೇವಾಲಯವನ್ನು ಅನೇಕ ಇತಿಹಾಸಕಾರರು ಕಲ್ಲಿನಲ್ಲಿ ಕೆತ್ತಿದ ರಾಮಾಯಣ ಎಂದು ಕರೆದಿದ್ದಾರೆ. ಏಕೆಂದರೆ ರಾಮಾಯಣದ ಪ್ರಮುಖ ಘಟನೆಗಳನ್ನು ಕ್ರಮಬದ್ಧವಾಗಿ ಗೋಡೆಗಳ ಮೇಲೆ ಕೆತ್ತಲಾಗಿದೆ. ಆದ್ದರಿಂದ ಈ ದೇವಾಲಯವನ್ನು ತೆರೆದ ಕಲ್ಲಿನ ಪುಸ್ತಕ ಎಂದು ಕೂಡ ಕರೆಯಬಹುದು. ಗಟ್ಟಿಯಾದ ಗ್ರಾನೈಟ್ ಕಲ್ಲಿನ ಮೇಲೆಯೇ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳನ್ನು ಮಾಡಲಾಗಿದೆ. ಪ್ರತಿಯೊಂದು ಶಿಲ್ಪದಲ್ಲೂ ಮುಖಭಾವ, ಆಭರಣ, ಉಡುಪುಗಳ ವಿವರಗಳು ಸ್ಪಷ್ಟವಾಗಿ ಕಾಣುತ್ತವೆ. ಹಜಾರ ರಾಮ ದೇವಾಲಯವು ಗ್ರೂಪ್ ಆಫ್ ಮಾನ್ಯುಮೆಂಟ್ಸ್ ಎಟ್ ಹಂಪಿ ಎಂಬ ವಿಶ್ವ ಪರಂಪರೆಯ ತಾಣದ ಒಂದು ಭಾಗವಾಗಿದೆ. ಈ ಸ್ಮಾರಕ ಸಮೂಹಕ್ಕೆ 1986ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ಮಾನ್ಯತೆ ದೊರೆತಿದೆ. ದೇವಾಲಯದ ಗೋಡೆಗಳ ಮೇಲೆ ಆನೆಗಳ ಮೆರವಣಿಗೆ, ಕುದುರೆ ಸವಾರರು, ಸೈನಿಕರು ಮತ್ತು ರಾಜಮನೆತನದ ದೃಶ್ಯಗಳನ್ನು ಕೆತ್ತಲಾಗಿದೆ. ಇದು ಆ ಕಾಲದ
ಸೇನಾಶಕ್ತಿ, ಸಂಸ್ಕೃತಿ ಮತ್ತು ರಾಜವೈಭವವನ್ನು ಪರಿಚಯಿಸುತ್ತದೆ. ಈ ದೇವಾಲಯವು ಸಾಮಾನ್ಯ ಜನರಿಗಿಂತ ಹೆಚ್ಚಾಗಿ ವಿಜಯನಗರದ ಅರಸರು ಮತ್ತು ರಾಜಮನೆತನದ ಸದಸ್ಯರ ಆರಾಧನೆಗಾಗಿ ಬಳಸಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ. ಇದು ರಾಜಮನೆತನದ ಆವರಣದ ಸಮೀಪದಲ್ಲಿರುವುದರಿಂದ ಅದರ ಮಹತ್ವವನ್ನು ತಿಳಿಸುತ್ತದೆ.